ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಏನಪ್ಪ ವಿಶೇಷ ಅಂದರೆ ಏನೂ ಇಲ್ಲ ವಿಶೇಷ. ಫ್ರೆಂಡು ಕಾಲ್ ಮಾಡಿದ್ದ, ಫೋಟೋ ಶೂಟ್ ಮಾಡ್ತಾ ಇದ್ದೀನಿ ನಾಮಚಿಲ್ ಮೇಲೆ, ಬೇಗ ಬಾ. ಆದರೆ ಇವನು ಅವನಲ್ಲ. ಆಯಿತು, ಫ್ರೆಂಡು ಕಾಲ್ ಮಾಡ್ದ ಅಂತ ಈಚೆ ಬರ್ತೀನಿ. ಸೂರ್ಯ ಬೆಳಗ್ಗೆ ಹಾಕೊಂಡು ಸರಿಯಾಗಿ ಕೊಡ್ತಾವ್ರೆ. ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ? ಸರಿ ಆಯಿತು ಅಂತ ನಾನು ಹೊರಟೆ. ನಾಮಚಿಲ್ ಮೇಲೆ ಡೀಟೇಲ್ಸ್ ಎಲ್ಲ ಒಂದು ರೌಂಡ್ ಹಾಕೋಬರೋಣ ಅಂತ ಹೊರಟೆ. ಆದರೂ ಏನಂದರೆ ಫ್ರೆಂಡ್ಸ್, ನಾವು ಚಿಕ್ಕವರಿದ್ದಾಗ ಇರೋವಂಥ ಫ್ರೀಡಮು ದೊಡ್ಡವ್ರು ಆಗ್ತಾ ತುಂಬಾ ಮಿಸ್ ಮಾಡ್ಕೊತೀವಿ. ಯಾಕಂತಂದರೆ ಜವಾಬ್ದಾರಿಗಳು ಹೆಚ್ಚಾಗ್ತವೆ. ಅದರಲ್ಲೂ ಇಂಥ ಫ್ರೆಂಡ್ಸ್ಗಳು ಬೇಜವಾಬ್ದಾರಿ ಫ್ರೆಂಡ್ಸ್ಗಳಿದ್ರೆ ಈ ಉರಿಯೋ ಬಿಸಿಲಲ್ಲೂ ಕೂಡ ಬ್ಯಾಟ್ರಿ ತೊಗೊಂಬಾದ್ರೂ ಎಷ್ಟೇ ಆದರೂ ಫ್ರೆಂಡೇ ಅಲ್ವಾ ಫ್ರೆಂಡ್ಸ್. ಫ್ರೆಂಡ್ಶಿಪ್ಗೋಸ್ಕರ ಏನು ಮಾಡೋಕ್ಕೂ ರೆಡಿ. ಅಲ್ಲಿ ಲೆಫ್ಟಲ್ಲಿ ಕಾಣಿಸ್ತಿದ್ದಿಲ್ಲ ನೋಡಿ ಫ್ರೆಂಡ್ಸ್, ಅದು ಸಾಂದನಗಿರಿ ಬೆಟ್ಟ. ಒಳ್ಳೆ ವ್ಯೂ ಇದೆ. ಸ್ಟ್ರೈಟ್ ಹೋದರೆ ನಾಮಚಿಲ್ಮೆ ಸಿಗುತ್ತೆ. ನಾಮಚಿಲ್ಮೆ ಬಿಟ್ಟರೆ ಅಲ್ಲಿ ಫ್ರಂಟಲ್ಲಿ ಕಾಣ್ತಿದೆಯಲ್ಲ ಫ್ರೆಂಡ್ಸ್, ಅದು ದುರ್ಗದಲ್ಲಿ ಬೆಟ್ಟ ಸಿಗುತ್ತೆ. ದೇವರಾಂಗ ದುರ್ಗ ಅಥವಾ ನರಸಿಂಹಸ್ವಾಮಿ ಬೆಟ್ಟ ಕೂಡ ಅಂತಾರೆ. ಈ ಉರಿಯೋ ಬಿಸಿಲಲ್ಲಿ ಅಲ್ಲಿ ಗಂಟ ಹೋಗೋದು ತುಂಬ ಕಷ್ಟನೇ. ನಾಮಚಿಲ್ಮೆಗೆ ಹೋಗೋ ರೋಡಲ್ಲಿ ಕಲ್ಕಿ ಭಗವಾನ್ ಅಂತ ಟೆಂಪಲ್ ಇದೆ. ಇಲ್ಲಿ ಇಷ್ಟು ವರ್ಷದಿಂದ ಓಡಾಡ್ತೀವಿ, ನಾವು ಒಂದು ದಿವಸನೂ ಹೋಗಿಲ್ಲ. ಇಲ್ಲಿ ಯಾರ್ಯಾರು ಹೋಗಿದ್ದೀರಾ ಕಾಮೆಂಟ್ ಮಾಡಿ. ಏನು ಓದಿದ್ರೆ ಇತಿಹಾಸ ಏನಿದೆ ಚರಿತ್ರೆ ಅಂತ ತಿಳಿಸ್ಕೊಡಿ. ನೆನ್ನೆ ಮೊನ್ನೆ ಎಲ್ಲ ಅಷ್ಟು ಮಳೆ ಹೋಗಿದೆ. ಇಷ್ಟು ಮಳೆ ಹೋದ್ರೂ ಒಂದು ಪಾಯಿಂಟ್ ಕೂಡ ತಂಪು ಅನ್ನಿಸ್ತಿಲ್ಲ. ಫುಲ್ಲು ಬೇಸಿಗೆ, ಫುಲ್ಲು ಬಿಸಿ. ಒಳ್ಳೇದಾಗ್ತದೆ ನಿನಗೆ ಸೂರ್ಯ, ಒಳ್ಳೇದಾಗ್ತದ ನಿನಗೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಅಂತೂ ಹೆಂಗೋ ಗಂಟ್ಲು ತಂಪು ಮಾಡ್ಕೊಳ್ಳೋಕ್ಕೆ ಒಂದು ಕಬ್ಬಿನ ಜ್ಯೂಸ್ ಆದರೂ ಸಿಕ್ತು. ಇವನು ಅಣ್ಣಂಗೆ ಎಷ್ಟು ಕರೆದ್ರೂ ಅವ್ನಿಗೆ ಕೇಳಿಸ್ತಿಲ್ಲ. ಒಳ್ಳೆ ಭೋಜ್ಪುರಿ ಸಾಂಗ್ ಹಾಕೊಂಡು ಒಳ್ಳೆ ಸಾಂಗ್ ಕೇಳ್ತಾವನೆ. ಒಂದು ಗ್ಲಾಸ್ ಜ್ಯೂಸ್ ಕೊಡಪ್ಪ ಅಂತೇಳಿ ಜ್ಯೂಸ್ ಕೇಳಿದೆ. ಯಾವೂರಪ್ಪ ನಿಂದು, ಎಷ್ಟು ದುಡಿತೀಯ ದಿನ ಅಂತ ಕೇಳಿದ್ಕೆ ಅವ್ನು ಹೇಳ್ದ, ಕೋಲ್ಕತ್ತಾ ಭಯ್ಯ ನಂದು, ಇಲ್ಲಿ ಬಂದು ಬಾಡಿಗೆ ಇದ್ದೀನಿ, ದಿನಕ್ಕೆ 5,000 to 6,000 ದುಡ್ಕೋತೀನಿ ಅಂದ. ನಮ್ಗೋಲ್ಸ್ಕೊಂಡ್ರೆ ಇವನೇ ಉತ್ತಮ ಅಂತ ನನಗನ್ಸುತ್ತೆ. ಕಷ್ಟಪಟ್ಟು ಮೈ ಬಗ್ಸಿ ದುಡಿಯೋರಿಗೆ ಯಾವತ್ತಿದ್ರು ಭಗವಂತ ಒಳ್ಳೆ ಫಲಿತಾಂಶ ಕೊಟ್ಟೇ ಕೊಡ್ತಾನೆ ಅಂತೇಳಿ ನನಗನ್ಸುತ್ತೆ. ಈ ಉರಿಯೋ ಬಿಸಿಲಲ್ಲಿ ಕಬ್ನಾಲ್ ಕುಡಿದ್ಬಿಟ್ಟು ನನಗಂತೂ ಅಮೃತ ಕುಡ್ದಷ್ಟೇ ಫೀಲಿಂಗ್ ಆಯಿತು. ಭಗವಂತ ಉಳಿತು ಜೀವ ಅಂತೇಳಿ ಅಣ್ಣಂಗೆ ಅಮೌಂಟ್ ಕೊಟ್ಬಿಟ್ಟು ಚೇಂಜ್ ಇಸ್ಕೊಂಡು ಮುಂದೆ ಹೊರಟೆ. ಪ್ರತಿ ಸಲ ಈ ಪ್ಲೇಸಲ್ಲಿ ನನಗೆ ಹೋಗ್ಬೇಕಾದ್ರೆ ಅನ್ಸೋದೊಂದೇ, ಈ ಮರಗಳನ್ನೆಲ್ಲ ನೋಡ್ತಿದ್ರೆ ನನಗೆ ಸಾಲು ಮರದ ತಿಮ್ಮಕ್ಕೋರೆ ನನಗೆ ಜ್ಞಾಪಕ ಬರ್ತಾರೆ. ಸುಮಾರು 4.5 ಕಿಲೋಮೀಟರ್ನಷ್ಟು ಉದ್ದದಷ್ಟು ಹುಲಿಕಲ್ಕುದೂರು ರಸ್ತೆಯಲ್ಲಿ 385ಕ್ಕೂ ಹೆಚ್ಚು ಆಲದ ಸಸಿಗಳನ್ನ ಇವರು ನೆಟ್ಟಿ ತಮ್ಮ ಸಾಕು ಮಕ್ಕಳಂತೆ ಇವರು ಸಾಕಿರ್ತಾರೆ. ಇವ್ರಿಗೆ ಅನೇಕ ಪ್ರಶಸ್ತಿ ಕೂಡ ಬಂದಿರುತ್ತೆ. ಇವರಿಗೆ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇಂಥ ಮಹನೀಯರು ಹುಟ್ಟಿದ ನಾಡಲ್ಲಿ ನಾವು ಹೇಳೋದಿಷ್ಟೇ, ಕಾಡು ಬೆಳೆಸಿ ಹಾಡು ಉಳಿಸಿ ಪರಿಸರ ಬೆಳೆಸಿ. ಇದೇ ರೀತಿ ಮರಗಳನ್ನು ಕಡಿತಾ ಹೋದರೆ ಮುಂದೆ ತುಂಬಾ ನೆರಳು ಸಿಗೋಲ್ಲ, ನೀರು ಸಿಗೋಲ್ಲ ಅನ್ನೋಂಗೆ ಆಗ್ಬಿಡುತ್ತೆ. ಕೊನೆಗೂ ನಮ್ಮ ಹುಡುಗ ಹೇಳಿದ ಲೊಕೇಶನ್ಗೆ ಬಂದು ರೀಚ್ ಆದೆ. ಇಲ್ಲಿ ನೋಡಿದ್ರೆ ಫೋಟೋ ಶೂಟ್ ಮಾಡೋಕ್ಕೆ ಮಾತ್ರ ಅದ್ಭುತವಾದ ಸ್ಥಳ ಇದು. ಈ ಲೊಕೇಶನ್ಗೆ ಹೋಗಿ ಫೋಟೋ ಶೂಟ್ ಮಾಡೋರು ಯಾರಾದರೂ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವನು ಏನಪ್ಪ ಉರಿಯೋ ಬಿಸಿಲಲ್ಲೂ ಈ ರೇಂಜಿಗೆ ಫೋಟೋ ಶೂಟ್ ಮಾಡ್ತಾವನೆ ಅಂತ ಹತ್ರಕ್ಕೆ ಹೋದರೆ, ಇವನು ಅವನಲ್ಲ, ಅವನು ಇವನೇ ಅಲ್ಲ, ಇವನು ನಮ್ಮವನೇ ಅಲ್ಲ. ಮತ್ತೆ ಕಾಲ್ ಮಾಡಿ ಎಲ್ಲಿದೆಯೋ ಗೆಳೆಯ ಅಂತ ಕೇಳಿದ್ರೆ, ನೀನು ಬರೋ ಅಷ್ಟರಲ್ಲಿ ನಾನು ಫೋಟೋ ಶೂಟ್ ಮುಗಿಸ್ಕೊಂಡು ನನ್ನ ಮನೆಗೆ ರಿಟರ್ನ್ ಬರ್ತಾ ಇದ್ದೀನಿ ಬಾಗುರು ಅಂದ. ಸರಿ ಆಯ್ತು ಬಿಡು ಅಂತ ಅಲ್ಲೇ ಯಾವುದೋ ಒಂದು ಚಿಕ್ಕ ಪಾಪದು ವೀಡಿಯೋ ಶೂಟ್ ನಡೀತಿತ್ತು. ಅದನ್ನು ನೋಡಿಕೊಂಡು ನಾನು ಕೂಡ ಒಂದೆರಡು ಫೋಟೋ ತೊಗೊಂಡು ರಿಟರ್ನ್ ಬಂದೆ ಮನೆ ಕಡೆ. ರಿಟರ್ನ್ ಬರಬೇಕಾದ್ರೆ ಫೋಟೋ ಶೂಟ್ಗೆ ಒಂದು ಒಳ್ಳೆ ಬೆಸ್ಟ್ ಪ್ಲೇಸ್ ಕಾಣಿಸ್ತು. ಲೊಕೇಶನ್ ಓಕೆ ಮಾಡಿಕೊಂಡು ಒಂದೆರಡು ಫೋಟೋ ಕ್ಲಿಪ್ ತೊಗೊಂಡು ರಿಟರ್ನ್ ಆದವು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಇದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.